ಅಂದಾಗೆ ನೀವು ಯಾರಂತ ನಮಗೆ ಗೊತ್ತಾಗ್ಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂತೀರಾ, ನಮ್ಗಿನ್ನೂ ಪರಿಚಯ ಇಲ್ವಲ್ಲ, ಪರಿಚಯ ಮಾಡ್ಕೋಬೇಕಂತ ಭಾಳ ಆಸೆ ನನಗೆ. ಹಂಗಾಗಿ ಕೇಳ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಇದೊಳ್ಳೆ ಚೆನ್ನಾಗಾಗೋಯ್ತಲ್ಲ. ಅಲ್ಲ ಕಣ್ರಿ ನೆಂಟ್ರೆ, ಅಲ್ಲ ಪರಿಚಯ ಮಾಡ್ಕೊಳೋದ್ರಲ್ಲಿ ತಪ್ಪೇನೈತೆ ಅಂತ. ಈಗ ನಾನು ಯಾರಂತ ನಿಮಗೆ ಗೊತ್ತಿಲ್ಲ, ಅದು ಕೇಳ್ತಿದ್ದೀರಪ್ಪ. ಅದ್ರಲ್ಲಿ ತಪ್ಪೇನೈತೆ ಅಂತ ಯಾತೂ ಇಲ್ಲ. ಏನಂದ್ರೆ ನಾನು ಊರಿನ ಗೌಡ್ರು. ಹ್ಞೂ. ಹ್ಞೂ. ಈಗ ನಮ್ಮ ಊರಲ್ಲಿ ಏನಾರ ಒಂದು ಒಳ್ಳೇದೇ ನಡೀಲಿ, ಏನಾರ ಒಂದು ತೊಂದರೆನೇ ಆಗಲಿ, ಪ್ರತಿಯೊಂದಕ್ಕೂ ನಾನು ಮುಂದಿರಲೇಬೇಕು. ಹ್ಞೂ. ಅದರಲ್ಲೂ ನಮ್ಮ ರಂಗಜ್ಜನ ಮನೆ, ನಮ್ಮ ಸಾವುಕಾರ ಮನೆ ಅಂದರೆ ನಾನು ಎಲ್ಲರಿಗಿಂತ ಮುಂಚೆ ಇರಲೇಬೇಕು. ಯಾಕಂತೀರಾ, ನನಗೆ ಸಿಕ್ಕಾಪಟ್ಟೆ ವಿಶ್ವಾಸ ನಮ್ಮ ರಂಗಜ್ಜಂಗೂ. ಈ ಸಾವುಕಾರ್ಗಿಂತ ಈಗ ಗಜೇಂದ್ರ ಚಿಕ್ಕಪ್ಪ ಇದ್ದಾನೆ ನೋಡ್ರಿ, ರಂಗಜ್ಜ. ನಾನು, ನಮ್ಮ ರಂಗಜ್ಜ, ಇವನು ಪಕ್ಕದಲ್ಲಿ ಕುಂತಿದ್ದಾನಲ್ಲ ಈ ಶಂಕರಜ್ಜ, ಇವ್ರು ನಾವು ಮೂರು ಜನನೂ ಕೂಡ ಮೊದಲಿಂದ ಕೂಡ ಒಂದೇ ತಾವ ಬೆಳೆದಿದ್ದು, ಒಂದೇ ತಾವ ಓದಿದ್ದು. ಎಲ್ಲಿಂದ ಎಲ್ಲಿ ಹೋಗ್ಬೇಕಂದ್ರೂ, ಒಂದು ಕೆಲಸ ಕಾರ್ಯ ನಡಿಬೇಕಂದ್ರೂ, ಅವ್ರ ಮನೇಲಾಗಲಿ, ನನ್ನ ಮನೇಲಾಗಲಿ, ನಮ್ಮ ರಂಗಜ್ಜ ಮನೆ ಆಗಲಿ, ಏನಾದರೂ ಒಂದು ಫಂಕ್ಷನ್ ನಡೀತೈತೆ ಅಂದ್ರೂ ಕೂಡ ಮೂರು ಜನನೂ ಅಲ್ಲಿ ಇದ್ದೇ ಇರ್ತೀವಿ ನಾವು. ಒಬ್ರಿಗೊಬ್ರು ಬಿಟ್ಟು ಕೊಡಲ್ಲ, ಯಾವತ್ತೂ ಕೂಡ ಬಿಟ್ಟಿರಲ್ಲ. ಮೊದಲಿಂದ ನಾವು ಆಟೆಯ. ಹ್ಞೂ. ಏನು ಮಾಡ್ತೀರಾ ಹೇಳ್ರಿ, ಮೊದಲಿಂದ ನಾವು ಹಂಗೆ ಇದ್ದೀವಿ ನಾವು, ಭಾಳ ಚೆನ್ನಾಗಿದ್ದೀವಿ. ಏನ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಲಿಲ್ಲ ಅಂದರೂ ಕೂಡ ಅಣ್ಣ ತಮ್ಮದ್ರಿಗಿಂತ ಭಾಳ ಚೆನ್ನಾಗಿದ್ದೀವಿ, ಭಾಳ. ಹ್ಞೂ. ಊರಲ್ಲೆಲ್ಲ ನಮಗೆ ಮೂರು ಜನಕ್ಕೂ ಅಣ್ಣ ತಮ್ಮಂದ್ರೆ ಇದ್ದಂಗೆನೆ ಒಂಥರ ಅವರು ಅಂತಾರೆ, ಹೇಳ್ತಾರೆ. ಹ್ಞೂ. ಮತ್ತೆ ನಿಮಗೆ ಮಕ್ಕಳು ಎಷ್ಟು? ಈಗ ಇವ್ರೇನ ಮಗಳು? ಒಬ್ಬರೇನ ನಮ್ಮ ಮಗಳು? ಇನ್ನು ಇವರು ಮಗಳು ಅಳಿಯ ಅಂತ ಹೇಳ್ತಿದ್ರು. ಎಲ್ಲರೂ ಹೇಳ್ತಿದ್ರು ಹಂಗಂತ. ಇಬ್ರು ಇನ್ನು ಹೆಣ್ಮಕ್ಳೇನಾ? ಇಲ್ಲ ಇಲ್ಲ ಗೌಡ್ರೆ, ಮಗ ಒಬ್ಬ ಇದ್ದಾನೆ. ಮಗ ಅವನು ಓದ್ತಿದ್ದಾನೆ ಇನ್ನೇನು ಈ ವರ್ಷ ಅವನದು ಓದೋದೆಲ್ಲ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಹ್ಞೂ. ಅವನದು ಕಂಪ್ಲೀಟ್ ಆಗೋಗ್ಬಿಡುತ್ತೆ ಮಗಂದು. ಇನ್ನೇನು ನಾನು ಕೂಡ ಅಲ್ಲೇ ತೋಟ ಐತೆ, ಹೊಲ ಗದ್ದೆ ಐತೆ. ನಾನು ಒಬ್ಬನೇ ಮಗನೇ ನಮ್ಮ ಅಪ್ಪಂಗೆ. ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ತೋಟದ ಮನೆಯಲ್ಲೇ ಇದ್ದೀನಿ. ಇಬ್ರು ಮಕ್ಳುಗಳನ್ನು, ಇನ್ನೇನು ಹೆಣ್ಮಗ ದೊಡ್ಡವಳು ಹಿರಿಯವಳಿಗೆ, ಅವಳಿಗೂ ಮದುವೆ ಮಾಡಿ ಕಳಿಸ್ಬಿಟ್ಟೆ. ಇನ್ನೇನು ಬಂದಿದ್ದಾರೆ ಅಳಿಯಂದ್ರೂ, ನನ್ನ ಮಗಳು ಅವರು ಕೂಡ ಬಂದಿದ್ದಾರೆ. ಈಗ ಇವಳ್ದೊಬ್ರದು, ನಮ್ಮ ಪಾಪ ರಮ್ಮಿಂದೊಬ್ಳದು ಆಗ್ಬಿಟ್ರೆ ಅತ್ಲಕ್ಕಿ ನನಗೆ ಅರ್ಧಕ್ಕರ್ಧ ಸಮಾಧಾನ ಆಗೋಗ್ಬಿಡುತ್ತೆ. ಮಗಂದ ಹೆಂಗ ಮಾಡ್ಕೊಡ್ತೀನಿ ಇನ್ನೇನು ಮದುವೆ. ಮಗಂದ ಇನ್ನೇನು ಚಿಂತೆ ಇಲ್ಲ. ಅವ್ನು ಇನ್ನೇನು ಅವ್ನದು ಎಜುಕೇಷನ್ ಕಂಪ್ಲೀಟ್ ಆಗೋದ್ಮೇಲೆ ಸ್ವಲ್ಪ ದಿವಸ ಕೆಲ್ಸಕ್ಕೆ ಹೋಗ್ಲಿ, ಆಮೇಲಿಂದ ಬೇಕಾದ್ರೆ ನೋಡಿ ಚೆನ್ನಾಗಿರೋ ಸಂಬಂಧ ಮದುವೆ ಮಾಡ್ತೀನಿ. ಸದ್ಯ ಅವ್ರಿಬ್ರು ಅಕ್ಕಂದ್ರುಗಳ್ದು ಮದುವೆ ಆಯ್ತಲ್ಲ, ಅದೇ ಖುಷಿ. ಇದು ಸಂಬಂಧ ಹೆಂಗ ಆಯ್ತು. ನನಗೆ ಸಂಬಂಧ ಭಾಳ ಇಷ್ಟ ಆಗಿದೆ ಗೌಡ್ರೆ. ಹ್ಞೂ. ನೋಡಿ, ಕೇಳದೆ ಸಂಬಂಧ ಬಹಳ ಇಷ್ಟ. ಈಗ ಸಂಬಂಧ ನಿಮ್ಗೆ ಹೆಂಗ ಬಗ್ಗೆ ಎಲ್ಲ ನಮ್ಮ ರಂಗಜ್ಜಾರು, ನಮ್ಮ ಸಾವುಕಾರ ಮನೆಯವರು, ನಮ್ಮ ಗಜೇಂದ್ರ ಇಡ್ಸಿನ ಕೂಡ ಬಹಳ ಇಷ್ಟ ಆಯ್ತು ನಿಮಗೆ. ಅವನ ಬಗ್ಗೆ ಏನ್ ಇಷ್ಟ ಆಯ್ತು ಹೇಳಿ. ಒಳ್ಳೆ ಹುಡುಗ ಏನಾದ್ರು ಏನಾರ ಗೊತ್ತಿಲ್ಲ ಅಂದ್ರೆ ಅವ್ರ ಬಗ್ಗೆ ಬೇಕಾದ್ರೆ ತಿಳ್ಕೊಳ್ಳಿ. ಅದಕ್ಕೇನಂತೆ, ಗೊಂದಲ ಬೇಡ. ಯಾಕಂದ್ರೆ ನೀವು ಕೂಡ ನಿಮ್ಮ ಮಗಳಿಗೆ ಈ ಮನೆಗೆ ಕೊಡಲಿಲ್ಲ ಬಂದಾಗ ಜೀವನ ಪೂರ್ತಿ ಇಲ್ಲೇ ವಾಸ ಆಗೋಳು, ಇಲ್ಲೇ ಜೀವನ ಪೂರ್ತಿ ಕೆಲಸ ಮಾಡ್ತಿದ್ದಾರೆ. ಕೂಡ ಈಗ ಮಗಳು ಕೊಡ್ತಿದಾರೆ, ನಾನಾ ತರ ಯೋಚನೆಗಳಿದಾವೆ, ನಾನಾ ತರ ಚಿಂತೆಗಳೆಲ್ಲ ಇದಾವೆ. ಎಲ್ಲದನ್ನೂ ಕೂಡ ಎಷ್ಟು ಚೆನ್ನಾಗಿದ್ದಾನೆ ಅಂತ ಇದು ಮಾಡ್ಕೊಂಡು ನಮಗೆ ಗೊತ್ತಾಗ್ತಿದೆ. ಪಾಪ ಅದರಲ್ಲೇ ನೀವು ಏನು ಅನುಮಾನ ಇದ್ರು ಕೂಡ ಬಗೆಹರಿಸ್ಕೊಳ್ಳಿ ದಯವಿಟ್ಟು ಕೂಡ. ಹೇಳ್ತಿದ್ದೀನಿ, ನನ್ನ ಮಗಳಿಗೆ ಈ ಮನೆ ನೋಡೋದಕ್ಕೆ ನನಗೆ ಒಂಚೂರು ಕೂಡ ಸುಳ್ಳು ಹೇಳ್ದಲೆ ಪ್ರತಿಯೊಂದನ್ನು ಕೂಡ ಹೇಳ್ತೀನಿ. ಯಾಕಂತೀರಾ, ಈಗ ನನ್ಗೊಂದು ಮಗಳಿದ್ದಾಳೆ. ನಾನು ಕೂಡ ಮಗಳಿಗೆ ಬೇರೆ ಮನೆಗೆ, ಈಗ ನನ್ನ ಅವ್ರ ಅತ್ತೆ ಮಾವನ ಮನೆಗೆ ನಾನು ಮದುವೆ ಮಾಡಿ ಕೊಡ್ಬೇಕಾದ್ರೆ ನಾನು ಕೂಡ ನಿಮ್ಗಿಂತ 10 ಪಟ್ಟು ನಾನು ಯೋಚನೆ ಮಾಡಿದ್ದೀನಿ. ಏನೋ ಮಗಳೇ ಎತ್ತಿರೋರ ಸಂಕಟ, ತಂದೆ ತಾಯಿಗಳು ಸಂಕಟ ಎಷ್ಟು ಕಷ್ಟ ಅಂತ ನನಗೂ ಚೆನ್ನಾಗಿ ಗೊತ್ತಾಗುತ್ತೆ. ಇವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹೇಳಿ. ಏನಾರು ಅನುಮಾನ ಏನಾರು ಇದ್ರೆ, ಏನಾರ ನಿಮಗೆ ಏನು ಕಾರು ಇದ್ರಿ ನಾನು ಏನಾದ್ರೂ ಹೇಳ್ತೀನಿ. ನಿಮ್ಗೆ ಇಷ್ಟ ಆಯ್ತರ ಒಟ್ಟಲ್ಲಿ ಸಂಬಂಧ? ಹೌದ್ರಾ? ಒಳ್ಳೇದಾಗ್ಲಿ ಬಿಡಿ. ಹೆಂಗ ನಾವು ಅದೇ ಅಲ್ವಾ ಬಯಸ್ತಿದ್ದು. ಇನ್ನೊಂದು ಇವರೇ, ನಿಮ್ಮ ಹೆಸರು ಏನಂತ ನನಗೆ ಗೊತ್ತಾಗ್ಲಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ರಾಜೇಶಣ್ಣ ಅಂತ ನನ್ನ ಹೆಸರು. ರಾಜೇಶಪ್ಪ ಅಂತ ಕರೆದ್ರು ಸಾಕಾಗುತ್ತೆ ನನಗೆ. ಇರ್ಲಿ ಬಿಡಿ. ನೋಡಿ ರಾಜೇಶಪ್ಪರೇ, ನಿಮಗೆ ನೀನು ಮುಂದೆ ಸುಳ್ಳು ಕೇಳೋಣ. ಗಜೇಂದ್ರ ಇದಾನಲ್ಲ, ಗಜೇಂದ್ರ ಆಗಲಿ ಅವ್ರ ಅಮ್ಮ ಆಗಲಿ ಭಾಳ ಕಷ್ಟಪಟ್ಟಿದ್ದಾರೆ. ಗಜೇಂದ್ರನೂ ಕೂಡ ಓದೋದಕ್ಕೆ ಬರೆಯೋದಕ್ಕೆ ಭಾಳ ಕಷ್ಟಪಟ್ಬಿಟ್ಟು ಓದಿದ್ದಾನೆ. ಪಾಪ ಅವನ ಬಗ್ಗೆ ಮಾತಾಡಂಗಿಲ್ಲ. ಅವನ ಜಾಗದಲ್ಲಿ ಬೇರೆ ಯಾರು ಹುಡುಗರು ಇದ್ದಿದ್ರೆ ಪೋಲಿ ಆಗ್ಬಿಡೋರು. ತರಲೆ ಮಾಡೋರು. ಕೇಳ್ದಂಗೆ ಅಪ್ಪ ಅಮ್ಮನ ಮಾತು ಕೇಳ್ದಂಗೆ ಅವನಿಗೆ ಇಷ್ಟ ಬರಂಗೆ ಇರ್ಬೋದಿತ್ತು. ಆದರೆ ಒಂದೇ ಒಂದು ದಿವಸ ನಾನು ಈ ಊರಿಗೆ ಬಂದಿದ್ದಾನೆ ಅಥವಾ ಪಕ್ಕದವ್ರಿಗೆ ಮೊದಲು ಅವರು ಬೇರೆ ಕಡೆ ಇದ್ದಾಗಲೂ ಕೂಡ ಎಲ್ಲ ವಿಚಾರಿಸಿದ್ದೀನಿ. ಅವನ ಬಗ್ಗೆ ಇವತ್ತಿನವರೆಗೂ ಕೂಡ ಊರಲ್ಲಿ ಯಾರೂ ಮಾತಾಡಂಗಿಲ್ಲ. ಅವನಾಯ್ತು, ಅವ್ನ ಮನೆ ಕೆಲಸ ಆಯಿತು. ನೋಡಿ ಇವ್ರೆ, ಅವ್ರ ಅಮ್ಮಂಗೆ ಪಾಪ ಅವ್ರ ಅಕ್ಕಂಗೆ ಮದುವೆ ಮಾಡಿ ಕೊಟ್ಟಾದ್ಮೇಲೆ ಅವ್ರ ತಾಯಿಗೆ ಹುಷಾರಿಲ್ದಲೇ ಇದ್ದಾಗ
ಪ್ರತಿಯೊಂದನ್ನು ಕೂಡ ಇವಾಗ್ಲೂ ಕೂಡ ಅಷ್ಟೇ. ಮನೆ ಕೆಲಸ ಎಲ್ಲ ಅವನೇ ಮಾಡ್ತಿದ್ನಂತೆ. ಹ್ಞೂ ಅಡುಗೆ ಸದಾ ಮಾಡಿಬಿಡ್ತಾನಂತೀನಿ, ಲೆಕ್ಕ ಹಾಕ್ರಿ ಅಲ್ಲಿ. ಹ್ಞೂ ಮನೇಲಿ ಯಾರೂ ಇಲ್ಲ, ಇವತ್ತು ಹೋಗ್ಬಿಟ್ಟು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರೋಣ ಅವೆಲ್ಲ ಇಲ್ಲ. ಮನೇಲೇ ಮಾಡ್ಕೊಂಡು ಮನೇಲೇ ತಿಂತಾನೆ, ಬೇರೆ ಹೊರಗಡೆ ಎಲ್ಲೂ ಹೋಗಲ್ಲ, ಯಾರು ಸಾಹಸಕ್ಕೂ ಹೋಗಲ್ಲ. ಅವನಾಯಿತು, ಅವನ ಕೆಲಸ ಆಯಿತು, ಅವನ ಮನೆ ಆಯಿತು, ಅವ್ರ ತಾಯಿನೇ ಅವನಿಗೆ ದೇವರಿದ್ದಂಗೆ ಒಂಥರ. ಅಷ್ಟು ಒಳ್ಳೆ ಹುಡುಗ ಪಾಪ. ಹ್ಞೂ ನಮಗೂ ಕೂಡ ನಿಮ್ಮಂಥ ಒಳ್ಳೆ ಸಂಬಂಧ ಪಾಪ ಸಿಕ್ಕಿರೋದಕ್ಕೆ ಭಾಳ ಒಳ್ಳೆಯದು, ಒಳ್ಳೆ ವಿಚಾರನೇ. ಖುಷಿ ಆಗಲಿ, ಮುಂದುವರಿಯೋಣ. ಈಗ ಅಂದಾಗೆ ಎಂಗೇಜ್ಮೆಂಟು ಡೇಟ್ ಏನಾದ್ರು ಫಿಕ್ಸ್ ಮಾಡ್ಕೊಂಡ್ರಾ? ಎಂಗೇಜ್ಮೆಂಟ್ ಯಾವತ್ತಂತ ಏನಾದರೂ? ಇಲ್ಲ ಗೌಡ್ರೆ, ಇನ್ನೂ ಎಂಗೇಜ್ಮೆಂಟ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಅದೇ ಒಂದು ಸ್ವಲ್ಪ ಹೋಗ್ತೀನಿ ಇವತ್ತು ಸಾಯಂಕಾಲ ಮನೆ ಹತ್ರ ಹೋಗ್ಬಿಟ್ಟು. ನಾವು ಕೂಡ ಬೆಳಿಗ್ಗೆನೆ ಬೇಗನೆ ಬಂದ್ವಲ್ಲ, ಸ್ವಲ್ಪ ನಮಗೂ ಟಯರ್ಡ್ ಆಗಂಗೆ ಆಗ್ಬಿಟ್ಟಿದೆ. ಈಗ ಊರಿಗೆ ಹೋಗ್ತೀವಿ, ಊಟ ಎಲ್ಲ ಮಾಡ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು ತೋಟ ಎಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ರಂಗಜ್ಜ ಹೇಳ್ತಿದ್ರು. ತೋಟ ಎಲ್ಲ ನೋಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಒಂದು ಗಳಿಗೆ ಕೂತ್ಕೊಂಡು ಹೋಗ್ತೀವಿ. ನಂಗೆ ಕಾರಲ್ಲಿ ಹೋಗೋದಲ್ವ, ಜರ್ರಿನೂ ಜಾಸ್ತಿ ಓದ್ತೇನಲ್ಲ, ಹೆಂಗ ಹತ್ರದ ಸಂಬಂಧನೇ ಸಿಕ್ಕೈತೆ ನಮ್ಗೆ, ಇನ್ನೊಂದು ಖುಷಿ. ನನ್ನ ಮಗಳೇ ನನಗಿಂತ ಜಾಸ್ತಿ ಒಪ್ಪಿಗೆ ಇರೋದು. ಅವ್ರು ಇನ್ನೇನು ಮೊದಲೇ ಒಬ್ರಿಗೊಬ್ರು ಪ್ರೀತಿ ಮಾಡಿ ಇಷ್ಟಪಟ್ಟಿದ್ರು. ಹೆಂಗ ಹೆಂಗ ಒಳ್ಳೇದಾಗ್ತಿದೆ ಬಿಡ್ರಿ. ನನ್ನ ಮಗಳು ಕೂಡ ನನಗೇನು ಇಷ್ಟ ಆಗುತ್ತೋ ಅದನ್ನೇ ನೋಡ್ತಾಳೆ. ನಮ್ಮಿಬ್ರದೂ ಮೆಂಟಾಲಿಟಿ ಒಂದೇ ಥರ, ನಂದು ನನ್ನ ಮಗಳದೂ. ಆಯಿತು. ಸಾಯಂಕಾಲ ಹೋಗ್ಬಿಟ್ಟು ನಾನು ಎಂಗೇಜ್ಮೆಂಟಿಗೆ ಒಂದು ಸ್ವಲ್ಪ ನಾನು ಹಂಚ್ಕೋಬೇಕು ಅಲ್ವರ, ಎಲ್ಲ ರೆಡಿ ಮಾಡ್ಕೋಬೇಕು ಪ್ರತಿಯೊಂದೂ. ಈಗ ಕಿರಿ ಮಗಳದು ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಒಂದು ಸ್ವಲ್ಪ ಚೆನ್ನಾಗೇ ಗ್ರ್ಯಾಂಡಾಗಿ ಮಾಡೋಣ ಅಂತ. ಅಲ್ವರ, ಈಗ ಅವಳದು ಈಗ ಎಲ್ಲಿ ಇದು ಮಾಡೋದು, ಚೌಟ್ರಿಲಿ ಮಾಡೋದು, ಊರ ಹತ್ರನೇ ಮಾಡೋದು, ಡೆಕೋರೇಷನ್ಗೆಲ್ಲ ಹೇಳ್ಕೋಬೇಕು, ಅಡುಗೆಯವ್ರಿಗೆಲ್ಲ ಹೇಳ್ಕೋಬೇಕು, ಕೆಲಸಗಳು ಹೆಂಗೆ ಕಡಿಮೆ ಇರುತ್ತರ ಎಂಗೇಜ್ಮೆಂಟ್ ಅಂದರೆ, ಅಲ್ವರ. ಹಂಗಾಗಿ ಹೋಗ್ಬಿಟ್ಟು ಯಾವತ್ತು ಇಟ್ಕೊಳ್ಳೋಣ ಏನು ಎತ್ತ ಅಂತ ನಾವು ನಮ್ಮ ಅಣ್ಣ ತಮ್ಮಂದರು ಅಳಿಯಂದರು ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ. ಮಗಳ ಜೊತೆ ಕೂತ್ಕೊಂಡು ಮಾತಾಡಿ ನಾವು ನಿಮಗೆ ಇಂಥ ದಿವಸ ಅಂತ ಫೋನ್ ಮಾಡ್ತೀವಿ ಗೌಡ್ರೆ, ಸರಿನಾ? ಇನ್ನೊಂದು ವಿಚಾರ ಇವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಹಿಂಗೆ ಹೇಳ್ತಿದ್ದೇನಂತ. ಶುಭ ಕಾರ್ಯಗಳು ಯಾವತ್ತೂ ಕೂಡ ಹಿಂದೆ ಹಾಕಕ್ಕೆ ಹೋಗ್ಬೇಡಿ. ಬೇಗ ಮಾಡಿ ಮುಗಿಸ್ಬಿಡ್ರಿ, ಸರಿನಾ? ಇನ್ನೇನು ಎಂಗೇಜ್ಮೆಂಟ್ ಆದ ತಕ್ಷಣ ಅತ್ಲಾಗಿ ಮದುವೆನೂ ಕೂಡ ಬೇಗನೆ ಮಾಡಿ, ಒಳ್ಳೇದಾಗಲಿ. ಹೆಂಗೆ ಸಂಬಂಧ ಹೆಂಗೆ ಕೂಡ್ತಲ್ಲ ಯಾವತ್ತೂ ಕೂಡ ಅಷ್ಟೇ. ಈಗ ನಿಮ್ಮ ಮಗಳಿಗೂ ಅಷ್ಟೇ, ಗಜೇಂದ್ರಿಗೂ ಕೂಡ ಅಷ್ಟೇ. ಭಾಳ ಖುಷಿಯಾಗಿದೆ. ಹೆಂಗೆ ನಾವು ಪ್ರೀತಿ ಮಾಡಿದ್ದಕ್ಕೂ ಕೂಡ ನಾವು ಮನೆಯವ್ರಿಗೆ ಒಪ್ಪಿಸಿ ಮದುವೆ ಆಗಬೇಕು ಅಂದ್ಕೊಂಡಿದ್ದು, ಮನೆಯವರೆಲ್ಲರೂ ಇಷ್ಟಪಟ್ಬಿಟ್ಟು ಅವರು ಕೂಡ ಮದುವೆ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ, ಸರಿನಾ? ಹೆಂಗ ಚೆನ್ನಾಗಿರ್ರಿ ಎಲ್ಲರೂ ಕೂಡ, ಒಳ್ಳೇದಾಗಲಿ. ಎಲ್ಲಿ ಇವರು ಲೇ ಶಂಕರಾಜ, ಎಲ್ಲ ನಮ್ಮ ರಂಗಪ್ಪ ಸಾವುಕಾರರು ಯಾರೂ ಕಾಣಿಸ್ತಿಲ್ಲ ಇಷ್ಟೊತ್ತಾದ್ರೂ. ಬೀಗರು ಕೂತ್ಕೊಂಡು ಊಟಕ್ಕೆ ಎಷ್ಟೊತ್ತಾಯ್ತು? ಇವ್ರು ಏನು ಮಾಡ್ತಿದ್ದಾರೆ? ಇವರು ಊಟಕ್ಕೆ ಹಿಡ್ದಲ್ಲ ಇವರು? ಆಗಣ ಇನ್ನು ಊಟಕ್ಕೆ ಇಟ್ಟಿಲ್ಲ, ಬೀಗರು ಎಲ್ಲರೂ ಸುಮ್ಮನೆ ಕುಂತಿದ್ದಾರೆ. ಈ ಹುಡುಗರೆಲ್ಲ ಎತ್ಲಾಗ ಹೋದ್ರು, ಏನ್ ಮಾಡ್ತಿದಾರೆ ಅಂತ ಕಾಣನ. ಗೌಡ್ರೆ, ಶಂಕರಜ್ಜ, ಎಲ್ಲಿ ಇವ್ರು ಯಾರನ್ನು ಇಲ್ವಾ? ಇವರು ನಮ್ಮ ರಂಗಪ್ಪ ಎಲ್ಲೋದ್ರು, ನಮ್ಮ ಕುಮಾರಣ್ಣ ಆಗ್ಲಿ, ಈ ಹುಡುಗರೆಲ್ಲ ಎತ್ಲಾಗ ಹೋದ್ರಿ, ಇವ್ರು ಲೆಕ್ಕಾಚಾರಿ ಅವರೆಲ್ಲರೂ. ಬೀಗರು ಸುಮ್ಮನೆ ಕುಂತಿದ್ದಾರೆ. ಲೇ ಸಾವುಕಾರ, ಇನ್ನು ಈ ಹುಡುಗರು ಎಲ್ಲ ಎಲ್ಲೆಲ್ಲಿ ಹೋಗಿದ್ದಾರೆ ಏನು ಎತ್ತ ಅಂತ ನನಗೂ ಗೊತ್ತಿಲ್ಲ ಕಂಡ. ಬೀಗರು ಅವಾಗಲೇ ನನಗೆ ಕೂತ್ಕೊಂಡ್ರು ಊಟಕ್ಕೆ, ಈಗ ಮಾತಾಡ್ಸ್ಕೊಂಡು ಕುಂತಿದ್ದೀನಿ. ಒಡಗಲ್ಲ ಬೇಗ ಎಲ್ಲಾರನ್ನು ಆ ಹುಡುಗರಿಗೆ ಹೇಳ್ಬಿಟ್ಟು ಒಂದು ಸ್ವಲ್ಪ ಊಟಕ್ಕಿಡ ಒಡಗು ಬೇಗ. ಏನು ಮಾಡ್ತಿದ್ದಾರೆ? ಇನ್ನೂ ಅಡುಗೆ ಆಗಿಲ್ವೇನಾ? ಇಲ್ಲ ಗೌಡ್ರೆ, ಅಡಿಗೆ ಎಲ್ಲ ರೆಡಿ ಆಗೈತೆ. ಅಡಿಗೆ ಎಲ್ಲ ರೆಡಿ ಆಗ್ಬಿಟ್ಟು ಎಷ್ಟೊತ್ತಾಗೈತೆ? ನಮ್ಮೂರು ಇವನ್ ಜಯಣ್ಣನೇ ಅಲ್ವಾ ಅಡಿಗೆ ಎಲ್ಲ ರೆಡಿ ಮಾಡ್ತಿರೋದು. ಎಲ್ಲ ಆಯ್ತು. ನಾನು ಇಲ್ಲಿ ಊರೊಳಕ್ಕೆ ಜನಗಳಿಗೆ ಕರ್ಕೊಂಬರೋಣ ಊಟಕ್ಕೆ, ಊರವ್ರಿಗೆ ಅಂತ ನಾನು ಹೋಗಿದ್ದೀನಿ. ಈ ಹುಡುಗರುಗಳಿಗೆ ಒಂದು ಸ್ವಲ್ಪ ನೋಡಿ, ಬೀಗರು ಊಟಕ್ಕೆ ಕೂತ್ಕೊಂಡ ತಕ್ಷಣ ಊಟಕ್ಕೆಲ್ಲ ಕೂರಿಸ್ಬಿಟ್ಟು ಊಟಕ್ಕೆಲ್ಲ ಇಡ್ರಪ್ಪ ಒತ್ತಾಯ್ತು ಅಂತ ಹೇಳಿದ್ದೀನಿ. ಎತ್ಲಾಕ್ ಹೋದ್ರು ಏನ ಈ ಹುಡುಗರುಗಳು. ತಡೀರಿ, ಊಟಕ್ಕೆ ಇಡ್ತೀವಿ. ಬೀಗ್ರೆ, ಬೇಜಾರು ಮಾಡ್ಕೋಬೇಡಿ, ತಡೀರಿ. ಅಲ್ಲಿ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಬರ್ತೀವಿ ಒಂದು 10 ನಿಮಿಷ. ಬೀಗ್ರೆ, ಏನು ತೊಂದರೆ ಇಲ್ಲ, ಅರ್ಜೆಂಟ್ ಅಂತದೇನಿಲ್ಲ. ನಿಧಾನಕ್ಕೇನೆ ಊಟ ಮಾಡೋಣ. ನಾವು ತಿಂಡಿ ಮಾಡ್ಕೊಂಡು ಬಂದಿದ್ದು, ಆರಾಮಾಗೇನೆ ಊಟಕ್ಕೆ ಬಡಿಸ್ರಿ, ಏನು ತೊಂದರೆ ಏನಿಲ್ಲ. ಈಗ ನಾವೇನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅರ್ಜೆಂಟ್ ಮಾಡ್ಕೊಳೋದಂಥದ್ದು ಏನಿಲ್ಲ. ಹೋಗ್ರಿ, ನಿಧಾನಕ್ಕೆ ಕರ್ಕೊಂಬನ್ನಿ. ಪಾಪ ಅವ್ರೂ ಅಲ್ಲಿ ಏನು ಅಡುಗೆಗಳು ಅಲ್ಲೆಲ್ಲ ರೆಡಿ ಮಾಡ್ಕೊಂತಿರ್ಬೇಕು. ಇಲ್ಲಾಂದರೆ ಇಷ್ಟೊತ್ತಿಗೆ ಊಟಕ್ಕೆ ಬಡಿಸ್ಬಿಡೋರು. ಹೋಗಿ ಆರಾಮಾಗಿ, ಏನು ಪರವಾಗಿಲ್ಲ, ಏನು ತೊಂದರೆ ಏನಿಲ್ಲ. ಅರ್ಜೆಂಟ್ ಮಾಡೋದಂಥದ್ದು ಏನೈತೆ ಹೇಳ್ರಿ ಇವಾಗ? ಅಡಿಗೆ ಮಾತ್ರ ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ ಕಣ್ರಿ, ಬಹಳ ಇಷ್ಟ ಆಯ್ತು. ಒಳ್ಳೆ ರುಚಿಯಾಗಿ ಮಾಡ್ತಿದ್ದಾರೆ ಅಲ್ಲ. ಬರೀ ಮನೆ ನೋಡಕ್ ಬರ್ತಿರೋದಕ್ಕೇನೆ ಇವರೆಲ್ಲಾರು ಭಟ್ರಿಗೆಲ್ಲ ಕರ್ಸ್ ಮಾಡಿದಾರಲ್ರಿ. ಸಂಬಂಧ ಮಾತ್ರ ನನಗಂತೂ ಬಹಳ ಇಷ್ಟ ಆಯ್ತು. ನನ್ನ ಮಗಳಿಗೆ ಈ ಮನೆ ಕೊಡೋದಕ್ಕೆ ನನಗಂತೂ ಬಹಳ ಖುಷಿ ಆಗಿದೆ ರೀ. ನಾವು ಇದಕ್ಕೂ ಹಿಂದಿಂದೆ ಮಾಡ್ತಾ ಹೋಗ್ಬಾರ್ದು. ಪ್ರತಿಯೊಂದು ಕಾರ್ಯಗಳು ಹೆಂಗೆ, ನೀವು ನಿನ್ನೆ ಸಡನ್ ಆಗಿ ಬರ್ತೀವಿ ನಾವು ನಾಳೆ ಮನೆ ನೋಡಕಂತ ಹೇಳಿದ ತಕ್ಷಣ ನೋಡ್ರಿ, ಅಲ್ಲೇ ಮನೆ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಿದೀವಿ. ಹಂಗೆ ಅತ್ಲಾಗಿ
ನೋಡಿ ಅತ್ಲಾಗೆ ಸಾಯಂಕಾಲ ಹೋಗ್ಬಿಟ್ಟು ಬೇಗ ಎಂಗೇಜ್ಮೆಂಟಿಗೆಲ್ಲ ರೆಡಿ ಮಾಡ್ಕೊಂಡು ಇನ್ನೊಂದು ವಾರದಲ್ಲಿ ಅತ್ಲಾಗೆ ಎಂಗೇಜ್ಮೆಂಟ್ ಮಾಡ್ಬೇಡ ಅನ್ಕಂಡ್ರಿ. ಆಯ್ತು ಹೇಳೆ ಇವಳೆ, ನಾನು ಅದಕ್ಕೆ ಅಲ್ವೇನೆ, ನನಗೂ ಅದೇ ಇಷ್ಟ ಅಲ್ವೇನೆ. ಆ ಬೇಗ ಆತ್ಲಾಗಿ ಈಗ ಸಂಬಂಧ ಎಲ್ಲ ಒಪ್ಪಿಗೆ ಆಗೈತೆ, ಇಷ್ಟ ಆಗೈತೆ, ಮುಂದೆ ಆಗ್ತಾ ಹೋದ್ರೆ ಆಗುತ್ತಾ? ಆ ಗೌಡ್ರು ಹೇಳ್ದಂಗೆನೆ ಯಾವತ್ತೂ ಕೂಡ ಶುಭ ಕಾರ್ಯಗಳಿಗೆ ಮುಂದೆ ಆಗ್ತಾ ಹೋಗ್ಬಾರ್ದು ಅಂತೆ. ಆದಷ್ಟು ಕೂಡ ಎಷ್ಟು ಬೇಗ ಒಳ್ಳೇದಾಗುತ್ತೋ ಟೈಮ್ ನೋಡ್ಕೊಂಡ್ಬಿಟ್ಟು ಬೇಗ ಮದುವೆ ಮಾಡಿ ಬಿಡ್ಬಿಡ್ಬೇಕು. ನೆಮ್ಮದಿಯಾಗಿದ್ದು ಬಿಡ್ಬೋದು ಅತ್ಲಾಗಿ ನಾವುನು. ಇನ್ನೇನು ಇವಳ್ದೊಬ್ಳದು ಮದುವೆ ಆಗ್ಬಿಟ್ರೆ ನಮಗೂ ಒಂಥರ ನೆಮ್ಮದಿನೇ. ಒಳ್ಳೆ ಸಂಬಂಧ ಸಿಕ್ತು ಕಣೆ ಅತ್ಲಾಗಿ. ನಮ್ಮ ರಮ್ಯಾನು ಕೂಡ ಒಳ್ಳೆ ಹುಡುಗಂಗೆ ಇಷ್ಟಪಟ್ಟಿದ್ದಾಳ್ ಕಣಿ ಹೇಳು ಅಲ್ವಾ? ಅದೆಲ್ಲ ಸರಿ ಕಣ್ರಿ. ಅಲ್ಲಿ ಯಾರೋ ರೋಡ್ ಮಧ್ಯದಲ್ಲಿ ಯಾರೋ ಸಿಕ್ಕಿದ್ರಲ್ಲ ನಮ್ಗೆ. ಸರಿ ಇಲ್ಲ ಇವರು, ಬಹಳ ಒಳ್ಳೆಯವರಲ್ಲ ಇವರು, ಕೆಟ್ಟವರು, ಹಂಗೆ ಹಿಂಗೆ ಬರೀ ಸುಳ್ಳೆ ಹೇಳ್ತಿದ್ರಲ್ಲ. ಅದ್ಯಾಕೆ ಹೆಂಗ್ ಹೇಳಿರು ಅವರು? ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾವು ವಾಪಸ್ ಹೋಗ್ಬಿಟ್ಟಿದ್ರೆ ಅನ್ಯಾಯವಾಗಿ ಇಂಥ ಸಂಬಂಧ ಕಳ್ಕೊಂಡ್ಬಿಡ್ತಿದ್ವಲ್ರಿ. ಇವಳೆ, ನೀನು ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ, ಸುಮ್ಕಿರು, ಆರಾಮಾಗಿರು. ಇವ್ರದ್ ಬಗ್ಗೆ ಎಲ್ಲ ತಲೆಯಲ್ಲಿ ಹಾಕೊಂಡ್ಬಿಟ್ಟು ನಾವು ಇಂಥ ಸಂಬಂಧನ ಹಾಳು ಮಾಡ್ಕೊಳಕ್ ಆಗುತ್ತೇನೆ ಇವಳೆ? ಅಲ್ಲ, ನನಗೆ ಅವ್ರ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು ಕಡೆ ಇವಳೆ. ಯಾಕಂತೀಯ, ನನಗೆ ಇವರು ಚಿಕ್ಕಪ್ಪ ಇದಾರಲ್ಲ ರಂಗಜ್ನವರು ಫೋನ್ ಮಾಡಿಬಿಟ್ಟು ಹೇಳಿದ್ರು ನನಗೆ. ಈಗ ಗಜೇಂದ್ರರಪ್ಪ ಇದ್ದಾರೆ ನೋಡು, ಗಜೇಂದ್ರರಪ್ಪ ನಮ್ಮ ರಮ್ಯಾರ ಮಾವ, ಇವ್ರಿಗೂನು ದಾರಿ ಮಧ್ಯದಲ್ಲಿ ಸಿಕ್ಬಿಟ್ಟು ನಮಗೆ ಮಾತಾಡಿಸ್ನಲ್ಲ ಅವ್ನು ಶಂಕರಣ್ಣ, ಅವನಿಗೂ ಆಗಲ್ಲ. ಅವ್ನು ಶಂಕರಣ್ಣಂಗೆ ಇವರು ಗಜೇಂದ್ರರಪ್ಪನ ಮೇಲೆ ಸಿಕ್ಕಾಬಟ್ಟೆ ಹೊಟ್ಟೆ ಕಿಚ್ಚಂತೆ. ಯಾಕಂತೀಯ, ಇವರು ಊರಿಗೆ ಸಾವುಕಾರ ಆಗಿದಾರಲ್ಲ, ಆಯಪ್ಪ ಭಾಳ ಸಾವುಕಾರ ಆಗ್ಬೇಕಂತ ಭಾಳ ಪ್ರಯತ್ನ ಪಡ್ತಿದ್ದಾನೆ. ಊರ್ ಜನಗಳು ಎಲ್ಲಾರು ಕೂಡ ಇವ್ರಿಗೇನೆ, ಗಜೇಂದ್ರರಪ್ಪಂಗೇನೆ ಇಷ್ಟು ಬೆಲೆ ಗೌರವ ಎಲ್ಲ ಕೊಡೋದು. ಹಂಗಾಗಿ ಊರಿಗೆ ಇವರೇ ಸಾವುಕಾರ ಅಲ್ವಾ, ಏನಾದರೂ ಮಾಡಿಬಿಟ್ಟು ಭಾಳ ಸೇಡ್ ತೀರಿಸ್ಕೊಳ್ತಿದ್ದಾನೆ. ಆದರೂ ಕೂಡ ಏನು ಮಾಡೋಕೆ ಆಗ್ತಿಲ್ವಲ್ಲ ಇವನಿಗೆ ಅಂತ ಏನಾದರೂ ಮಾಡಿಬಿಟ್ಟು ಮದುವೆನಾದರೂ ನಿಲ್ಸೋಣ, ಇಲ್ದವೆಲ್ಲ ತೊಂದರೆಗಳು ಕೊಡೋಣ ಅಂತ ಭಾಳ ಪ್ರಯತ್ನ ಪಡ್ತಿದ್ದಾರೆ ಈ ಅಪ್ಪ. ಹಂಗಂತ ನನಗೆ ರಂಗಜ್ಜ ಎಲ್ಲ ಹೇಳಿದ್ರು. ಹಂಗ ಅಂದ್ಕಣೆ ಅವ್ರು ಹೇಳಿದ ತಕ್ಷಣ ಹೇಳ್ದಂಗೆಂದನೆ ದಾರಿ ಮಧ್ಯದಲ್ಲಿ ಸಿಕ್ಬಿಟ್ಟು ಆ ಅಪ್ಪ ನಮಗೆ ಮದುವೆಗೆಲ್ಲ ತಡೆಯೋಕ್ಕೆ ಎಷ್ಟು ಪ್ರಯತ್ನ ಪಟ್ಟ ನೋಡು. ನಾವು ಅವ್ರ ಮಾತು ಕೇಳ್ಕೊಂಬಿಟ್ಟು ಅನ್ಯಾಯವಾಗಿ ಏನಾದ್ರೂ ಕೂಡ ಹೋಗ್ಬಿಟ್ಟಿದ್ರೆ ಇಂಥ ಸಂಬಂಧ ಅನ್ಯಾಯವಾಗಿ ಹಾಳು ಮಾಡ್ಕೊಂಡ್ಬಿಡ್ತಿದ್ವಲ್ಲ ಇವಳೆ. ನೋಡು ಎಂತೆಂಥ ಜನಗಳು ಇರ್ತಾರೆ. ಬೀಗ್ರೆ ಊಟ ಮಾಡಿ. ಗೌಡ್ರೆ, ಶಂಕರಜ್ಜ ಊಟ ಮಾಡಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಬೀಗ್ರೆ. ಊಟ ಎಲ್ಲ ಅಡುಗೆ ಎಲ್ಲ ಹೆಂಗೈತೋ ಏನೋ, ರುಚಿಯಾಗೈತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಮೊದಲು ನೀವೇನೆ ಊಟ ಮಾಡ್ತಿರೋದು. ಚೆನ್ನಾಗೈತ್ರ ಅಡುಗೆ ಎಲ್ಲ? ಚೆನ್ನಾಗಾಗೈತ್ರ? ಪಾಪ ಬಾರ ಇಲ್ಲಿ. ಇವನೇ ಜಯಣ್ಣ, ಬಾರಪ್ಪ. ಇನ್ನೊಂದೊಂದ್ಸಲಿ ಪಾಯಸ ಅಂತೆ, ಒಬ್ಬಿಟ್ಟು ಇವೆಲ್ಲ ಬಾರಪ್ಪ. ತಿಂಡಿಗಳೆಲ್ಲ ಬಾರಪ್ಪ, ಬೇಗ ಪಲ್ಯ ಹಾಕುವ ನಮ್ಮ ಬೀಗ್ರೆ. ಚೆನ್ನಾಗೈತ್ರ ಅಡುಗೆ ಎಲ್ಲ? ಬೀಗ್ರೆ, ಅಡುಗೆ ಬಗ್ಗೆ ಏನು ಮಾತಾಡಂಗಿಲ್ಲ, ಭಾಳ ಚೆನ್ನಾಗೈತೆ. ಭಾಳ ಇಷ್ಟ ಆಯಿತು ನನಗೆ. ಅಡುಗೆಗಿಂತ ನಿಮ್ಮ ಮಾತುಗಳು, ನೀವು ಕೊಡೋವಂಥ ಬೆಲೆ, ನಿಮ್ಮ ಗೌರವ ಎಲ್ಲದನ್ನು ಕೂಡ ನನಗೆ ಬೋಲು ಇಷ್ಟ ಆಗೋಯ್ತು. ಇನ್ನೊಂದು ಮಾತು ಹೇಳೋಣ, ಅಡುಗೆ ಚೆನ್ನಾಗಿಲ್ದರೆ ಇರಲಿ, ಆದರೆ ನಾವು ಅರ್ಥ ಮಾಡ್ಕೊಂಬಿಟ್ಟು ಮನ್ಸು ಒಂದಿದ್ರೆ, ಈಗ ನಮ್ಮನೆ ಅಂತ ತಿಳ್ಕೊಂಡ್ರೆ ಎಲ್ಲದೂ ಕೂಡ ರುಚಿಯಾಗಿರುತ್ತೆ, ಎಲ್ಲದೂ ಕೂಡ ಚೆನ್ನಾಗಿದ್ದೇ ಇರುತ್ತೆ. ಸರಿನಾ? ನನ್ನ ಮಗಳಿಗೆ ಈ ಮನೆ ಕೊಡ್ತಿದ್ದೀನಿ ಅಂದಮೇಲೆ ಚೆನ್ನಾಗಿಲ್ದಲೇ ಇರಲಿ, ನಾನು ಊಟ ಮಾಡೋದು ನನ್ನ ಕರ್ತವ್ಯ, ಖುಷಿಯಾಗಿರೋದು ನನ್ನ ಕರ್ತವ್ಯ ಅಲ್ವರ. ಎಲ್ಲ ಅಡುಗೆ ಎಲ್ಲ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಎಲ್ಲ ಇಷ್ಟ ಆಯಿತು ನನಗೆ. ಮನೆ ಇಷ್ಟ ಆಯಿತು, ನಿಮ್ಮ ಮಗ ಗಜೇಂದ್ರ ಇಷ್ಟ ಆದ, ಪ್ರತಿಯೊಂದೂ ಕೂಡ ಇಷ್ಟ ಆಯಿತು. ಈಗ ಒಂದು ಕೆಲಸ ಮಾಡ್ತೀನಿ, ಸಾಯಂಕಾಲ ಬೇಗ ಹೋಗ್ಬಿಟ್ಟು ನಿಮಗೆ ನಾನು ಎಂಗೇಜ್ಮೆಂಟಿಗೆ ಇನ್ನೊಂದು ವಾರದೊಳಗಡೆ ಎಂಗೇಜ್ಮೆಂಟ್ ಮಾಡ್ಕೊಂಬಿಡೋಣ. ಸರಿನಾ? ನನಗೆ ಎಷ್ಟು ಜನಕ್ಕೆ ಕರ್ಕೊಂಬರ್ತಿದ್ದೀರಾ ನೀವು, ಯಾರ್ಯಾರು ಬರ್ತಿದ್ದೀರಾ, ಎಲ್ಲ ಪ್ರತಿಯೊಂದೂ ಕೂಡ ಎಷ್ಟು ಜನಕ್ಕೆ ಬರ್ತೀರಾ, ನನಗೆಲ್ಲ ಊಟಕ್ಕೆಲ್ಲ ನಾವು ಮಾಡಿಸ್ಬೇಕಲ್ವರ. ಹಂಗಾಗಿ ಎಷ್ಟು ಜನಕ್ಕೆ ಬರ್ತಿದ್ದೀರಾ ಎಲ್ಲ ಪ್ರತಿಯೊಂದೂ ಕೂಡ ಹೇಳ್ಬಿಟ್ರೆ ನಾವು ಅಡುಗೆಗೆಲ್ಲ ಹೇಳ್ಬಿಟ್ಕೊಂಡ್ಬಿಡ್ತೀವಿ. ಇಷ್ಟ ಆಯಿತು ನಮಗೆ. ಸರಿನಾ? ಹೌದ್ರಾ ಬೀಗ್ರೆ? ಅಡುಗೆ ಎಲ್ಲ ಚೆನ್ನಾಗಿದೆ ಹಂಗಾರೆ? ಸರಿ ಇವ್ರೆ, ಆಯ್ತು. ರಾಜೇಶಪ್ಪರೇ, ಬೀಗ್ರೆ, ನೀವು ಹೇಳ್ದಂಗೆನೆ ಎಂಗೇಜ್ಮೆಂಟನ್ನು ಬೇಗ ಮಾಡಿಬಿಡ ಅನ್ಕಣಿ ಹೇಳ್ರಿ. ನನಗೆ ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಮಾಡಿಸಿದಕ್ಕೂ ತೃಪ್ತಿ ಆಗೋಯ್ತು ನನಗೆ. ನೀವಿಷ್ಟು ಹೇಳಿರಲ್ಲ, ಅದೇ ಒಂಥರ ನನಗೆ ನೆಮ್ಮದಿ ಒಂಥರ. ಅಮ್ಮರೇ, ಊಟ ಮಾಡಿ ಅಮ್ಮರೇ. ಇರ್ಲಿ ಬೀಗ್ರೆ, ಊಟ ಮಾಡ್ತಿದೀವಿ. ಊಟ ಎಲ್ಲ ಬಹಳ ಚೆನ್ನಾಗೈತೆ, ಇಷ್ಟ ಆಯ್ತು ನಮ್ಗೆ. ಎಲ್ಲಾದನ್ನು ಕೂಡ ಇಷ್ಟ ಆಯ್ತು. ಇಲ್ಲಿ ಗಜೇಂದ್ರ ಅವ್ರು ಯಾರನ್ನು ಕಾಣ್ತಾನೆ ಇಲ್ಲ, ಎಲ್ಲೋದ್ರು? ಅಯ್ಯೋ, ಅಲ್ಲೇ ಇದಾರೆ. ನೀವು ಊಟ ಮಾಡ್ತಿದ್ರಲ್ಲ, ಅದಕ್ಕೋಸ್ಕರ ಅಲ್ಲಿ ಕುಂತಿದ್ದಾರೆ. ನಿಮ್ಗೋಸ್ಕರನೇ ಕಾಯ್ಕೊಂಡು ಕುಂತಿದ್ದಾರೆ. ಬನ್ನಿ, ಊಟ ಮಾಡ್ಕೊಂಡು ಬೇಗ ಬನ್ನಿ. ಅಣ್ಣ, ಎಲ್ಲಿ ಗಜೇಂದ್ರ ಅವರೆಲ್ಲ ಎಲ್ಲೋದ್ರು ಹುಡುಗರು? ಬೀಗ್ರೆ ಊಟ ಮಾಡ್ತಿದಾರ? ಬೀಗ್ರೆ ಊಟ ಮಾಡಿ. ಅಣಿಯವು ಎಲ್ಲರಿಗೂ ಕರ್ಕೊಂಬಂದಿನ ಊಟಕ್ಕೆ, ಊರೊಳಿಕೆ ಹೋಗಿದ್ದ ಎಲ್ಲರಿಗೂ ಹೇಳ್ಬರೋದಕ್ಕೆ. ಆ ಗೌರಮ್ಮ ಎಲ್ಲ ಕೇಳ್ತಿದಾರ ನೋಡು, ಊಟಕ್ಕೆಲ್ಲ ಇನ್ನೊಂದ್ಸಲಿ ಹೋಗಿ ಕರ್ಕೊಂಬರ್ರಿ,
ಜನಗಳಿಗೆಲ್ಲರಿಗೂ ಅಂತ ಹೇಳ್ತಿದಾರೆ. ಇನ್ನೊಂದು ಮಾತು ಹೋಗ್ಬಿಟ್ಟು ಕರ್ಕೊಂಬಂದಿದ್ರು ಆಗ್ತಿತ್ತು. ಇಲ್ಲ ಕಣಪ್ಪ ರಂಗಪ್ಪ, ಎಲ್ಲಾರ್ಗೂ ಹೋಗ್ಬಿಟ್ಟು ಒಂದೊಂದ್ ಮಾತು ಹೇಳಿ ಬಂದೆ, ಇನ್ನೊಂದ್ಸಲಿ ಹೋಗ್ಬಿಟ್ಟು ಕರೆದು ಬಂದೆ. ಬಾ. ಅಲ್ಲ ಕಡ್ಲ ಪಾಪ, ನೀನ್ ಎಲ್ಲ ಹೋಗಿದ್ದಲ್ಲ ಈಟೊತ್ತರ್ಗು? ನಾನು ಊರೊಳಗೆ ಹೋಗ್ಬಿಟ್ಟಿದೀನಿ. ಇಲ್ಲಿ ನೋಡಿದ್ರೆ ಬೀಗರು ಗೌಡ್ರೆಲ್ಲ ಸುಮ್ಮನೆ ಕುಂತಿದ್ದಾರೆ, ಊಟಕ್ಕೆ ಹಾಕ್ದಲೆ ಏನ್ದಲೆ. ಮುಂದೆ ನಿಲ್ಸ್ಕೊಂಡ್ಬಿಟ್ಟು ನೀನು ಊಟಕ್ಕೆಲ್ಲ ಹಾಕ್ಸಿ ಮಾತಾಡ್ಸ್ಕೊಂಡು ನಿನ್ಕಣದಲೆ ಬೀಗರಿಗೆಲ್ಲ ನೋಡ್ಕಣದಲೆ ನೀನು ಎತ್ಲಾಗ್ ಹೋಗಿದ್ದೆ ಅಂತ ನೀನು. ಅಣ್ಣ ಏನ್ ಮಾಡೋದು ಹೇಳು, ನನಗೂ ಪುರ್ಸತ್ತಿರಲ್ಲ ಏನಿಲ್ಲ. ಅಲ್ಲಿ ಹಸ್ಕುಳ್ ಪಾರಂ ಹತ್ರ ಹೋಗಿದ್ದೆ ಕಣ. ಹಸ್ಕುಳ್ ಪಾರಂ ಹತ್ರ ಹೋಗಿ ಲೆಕ್ಕಾಚಾರಿ ಅಲ್ಲೇ ಇದ್ದ ಪಾಪ. ಲೆಕ್ಕಾಚಾರಿಗೆ ಹೋಗಿ ಮಾತಾಡ್ಸ್ಕೊಂಡು ಎಲ್ಲ ಹಸ್ಗಳಿಗೆಲ್ಲ ಮೇವೆಲ್ಲ ಇನ್ನೊಂದ್ಸಲಿ ಹಾಕ್ಸ್ಬಿಟ್ಟು ಎಲ್ಲ ನೋಡ್ಕೊಂಡು ಬಂದೆ. ಈಗ ಏನ್ ಮಾಡ್ತೀಯ ಹೇಳು? ಈಗ ಯಾರು ಹೋಗಕ್ಕಾಗಲ್ಲ ಏನಿಲ್ಲ ಅಲ್ಲಿ, ಹಂಗಂತ ಬಿಟ್ಬಿಡಕ್ಕಾಗುತ್ತಾ? ಅಲ್ಲೂ ನೋಡ್ಕೋಬೇಕು ಇಲ್ಲೂ ನೋಡ್ಕೋಬೇಕು, ಪುರ್ಸೊತ್ತಿಲ್ಲ. ಹಂಗಾಗಿ ರಪ್ಪನ ಹೋಗ್ಬಿಟ್ಟು ನೋಡ್ಕೊಂಡು ಲೆಕ್ಕಾಚಾರಿ ನಾನು ಇರ್ತೀನಿ ಹೋಗ್ರಂಗಜ್ಜ ಅಂತ ಹೇಳ್ದ. ಅದಕ್ಕೆ ಬಂದೆ ಅತ್ಲಾಗಿ. ಹಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ ಸಾವ್ಕಾರ್ರೆ. ಅಲ್ಲ ನೀವು ರಂಗಜ್ಜ ಅವರು ಅಣ್ಣ ತಮ್ಮಂದ್ರುಗಳು ಅದೆಷ್ಟು ಖುಷಿಯಾಗಿ ಹೆಂಗಿರ್ತೀರ ಅಂದ್ರೆ ಅಣ್ಣ ತಮ್ಮಂದ್ರುಗಳು ಒಂದ್ ಗಳಿಗೆನು ಬಿಟ್ಟಿರಲ್ವಲ್ಲ ನೀವು. ಹೆಂಗೆ ಅಂತ ಅಬ್ಬಾ ನಿಮ್ಮಂತವ್ರು ನೋಡ್ಬಿಟ್ಟು ನಮ್ಗೆ ಖುಷಿ ಆಗುತ್ತೆ. ಅಣ್ಣ ತಮ್ಮಂದ್ರು ಹಿಂಗೂ ಇರ್ತಾರ, ಒಂದ್ ಗಳಿಗೆನು ಬಿಟ್ಟಿರಲ್ವಲ್ಲ ಒಬ್ರಿಗೊಬ್ರು. ಪ್ರತಿಯೊಂದಕ್ಕೂ ಎಲ್ಲೋಗಿದ್ದೆ ಅಂತ ಕೇಳ್ತೀರಾ. ಎಷ್ಟು ಚೆನ್ನಾಗಿರ್ತೀರಾ, ನನಗಂತೂ ಬಲು ಖುಷಿ ಆಗೋಗ್ಬಿಡುತ್ತೆ. ಇಷ್ಟು ಚೆನ್ನಾಗಿದ್ದೀರಲ್ಲ, ಇಷ್ಟು ಅನ್ಯೂನ್ಯತೆಯಿಂದ ಅಂತ. ಏನ್ ಮಾಡ್ತೀರಾ ಹೇಳ್ರಿ ಇವ್ರೆ? ಬೀಗ್ರೆ, ಮೊದ್ಲಿಂದಾನು ಆಟೆ ನನಗೆ ನನ್ನ ತಮ್ಮ ಇವನ್ ರಂಗಜ್ಜ ಅಂದ್ರೆ ಬೋಲು ಇಷ್ಟ, ಬೋಲು ಪ್ರೀತಿ.